ಹೋರಾಟ ಮಾಡಿದಂಥ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಇದೆ. ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ವ್ಯಕ್ತಿಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮದ್ದೂರಿನಲ್ಲಿ ನಡೆದಂಥ ಘಟನೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನ. ಯಾಕೆಂತಂದ್ರೆ ಈ ರೀತಿ ಮದ್ದೂರಿನಲ್ಲಿ ನಡೆದಿದ್ದಿದ್ರೆ, ಮದ್ದೂರಿನಲ್ಲಿ ನಡೆದಂಥ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ, ಭದ್ರಾವತಿಯಲ್ಲಿ ನಡೆದಂಥ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಉತ್ತರ ಪ್ರದೇಶಕ್ಕೆ ಹೋಗಿದ್ರೆ, ಆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ರಾಷ್ಟ್ರದ್ರೋಹಿಗಳನ್ನ ಗುಂಡಿಟ್ಟು ಕೊಂದು ಬಿಡ್ತಿದ್ರು. ಕರ್ನಾಟಕ ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಈ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಂತ ರಾಷ್ಟ್ರದ್ರೋಹಿಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳು ಒತ್ತಾಯ ಮಾಡ್ತೇನೆ, ಆ ರಾಷ್ಟ್ರದ್ರೋಹಿಗಳನ್ನ ತಕ್ಷಣ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಸೂಕ್ತ ಕ್ರಮವನ್ನ, ರಾಷ್ಟ್ರದ್ರೋಹಿ ಕಾಯ್ದೆಗಳೇನಿದೆ ಅದರ ಪ್ರಕಾರ ನಿಮಗೆ ಶಕ್ತಿ ಮೀರಿ ಅವ್ರ ಕಠಿಣ ಶಿಕ್ಷೆ ಕೊಡಬೇಕು. ಮದ್ದೂರಿನಲ್ಲಿ ಆ ಒಂದು ಮಸೀದಿ ಮುಂದೆ ನಡೆದಂಥ ಘಟನೆ ಪೂರ ನಿಯೋಜಿತ ಸಂಚು ಅನ್ನೋಂಥ ಅಂಶ ಈಗಾಗಲೇ ಬಯಲಾಗಿದೆ. ಯಾರು ಈ ಸಂಚು ಮಾಡಿದ್ದಾರೆ ಆ ವ್ಯಕ್ತಿಗಳು ಇವತ್ತಿನ ತನಕ ನೀವು ಅರೆಸ್ಟ್ ಮಾಡಿಲ್ಲ. ಲೈಟ್ ಆಫ್ ಮಾಡಿದವನು ಯಾರು, ಬೆಂಕಿ ಹಚ್ಚಿದವನು ಯಾರು, ಕಲ್ಲುಗಳು ಹೊಡೆಸಿದವ್ರು ಯಾರು, ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. 22 ಜನಕ್ಕೆ ಯಾರನ್ನೂ ಅರೆಸ್ಟ್ ಮಾಡಿದಂಗೆ ಮಾಡಿದಿರಿ. ಅದನ್ನು ಪ್ರತಿಭಟನೆ ಮಾಡಿದಂಥ ಹಿಂದೂಗಳ ಬಗ್ಗೆ, ಧರ್ಮದ ಪ್ರೇಮಿಗಳ ಬಗ್ಗೆ, ದೇಶ ಪ್ರೇಮಿಗಳ ಬಗ್ಗೆ ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ ನಾವು ಅಂತಂದವ್ರಿಗೆ 4-5 ಜನ ಹೆಣ್ಮಕ್ಳು ಸೇರಿ 500 ಜನ ಹಿಂದೂ ಧರ್ಮದ ಭಕ್ತಗಳಿಗೆ, ರಾಷ್ಟ್ರ ಭಕ್ತಿಗೆ ನೀವು FIR ಹಾಕಿದಿರಿ. ಆ FIR ಕಾಪಿನ ತಕ್ಷಣ ವಾಪಸ್ ತಗೋಬೇಕು, ಹಿಂದೂಗಳನ್ನು ರಕ್ಷಣೆ ಮಾಡಬೇಕು, ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಬಂಧಿಸಬೇಕು ಅಂತ ಒತ್ತಾಯ ಸಾಧನೆ ಮಾಡ್ತೇನೆ. ಭದ್ರಾವತಿ ಹೇಳಿದ್ನಲ್ಲ, ಇನ್ನೇನು ಹೇಳಿ. ಸಂಗಮೇಶ್ ಅಂತ ವ್ಯಕ್ತಿ ಹೇಗಿದ್ರು ಲಿಂಗಾಯತರಂಗೆ ಓಟ್ ಕೊಡ್ತಾರೆ, ಮುಸಲ್ಮಾನರು ಓಟ್ ತೊಗೊಂಡು ಜೊತೆ ತಗೊಂಡ್ಬಿಟ್ರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಹುಟ್ಟುತ್ತೀನಿ ಅಂತ ಹೇಳಿದ್ದಾರೆ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಹಿಂದೂ ಸಮಾಜ ಇವತ್ತು ನೀ ಹೇಳ್ಕೊಂಡಷ್ಟು ಸುಲಭ ಇಲ್ಲ. ಭದ್ರಾವತಿಯಲ್ಲಿರೋಂಥ ಹಿಂದೂಗಳು ಕೂಡ ಒಟ್ಟಾಗ್ತಾ ಇದ್ದಾರೆ. ನಿನಗೆ ತಾಕತ್ತಿದ್ರೆ ನೀನು ಇವತ್ತೇ ಮತಾಂತರ ಆಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಭದ್ರಾವತಿಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಯಾಗಿ ನಿಂತ್ಕೊ. ಆ ಲಿಂಗಾಯತರು ಕೂಡ ರಾಷ್ಟ್ರ ಭಕ್ತರು, ದೈವ ಭಕ್ತರು ಭದ್ರಾವತಿಯಲ್ಲಿ ಇರೋರು. ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ್ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಬೆಂಬಲ ಕೊಡಲ್ಲ. ಈ ವಿಶ್ವಾಸ ನನಗಿದೆ. ಅಕಸ್ಮಾತ್ ನೀನೇನಾದರೂ ಕೂಡ ಭದ್ರಾವತಿನಲ್ಲಿ ಮುಸಲ್ಮಾನ್ ಅಭ್ಯರ್ಥಿ ಕಾಂಗ್ರೆಸ್ಸಿನ ಚುನಾವಣೆ ನಿಂತು ಗೆದ್ರೆ ನನ್ನ ರಾಜಕೀಯ ಜೀವನವಲ್ಲದೆ ನಿವೃತ್ತಿ ತಗೋತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.